ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀ 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 ಏನಾಯ್ತು ಶ್ರೀ? ಮೈ ಬೇರೆ ಸುಡ್ತಾ ಇದೆ. ಶ್ರೀ ಶ್ರೀ ಏನಾದ್ರೂ ಹೇಳಿ. ಶ್ರೀ ಎಚ್ಚರ ಇದೆಯಾ ನಿಮ್ಗೆ? ಶ್ರೀ ಕೇಳಿಸ್ತಾ ಇದೆಯಾ? ಶ್ರೀ ಶ್ರೀ ಎದ್ದೇಳಿ ಶ್ರೀ. ಏನಾಯ್ತವ? ಪ್ರಜ್ಞೆ ತಪ್ಪಿಟ್ಟಿದೆ ಅಜ್ಜಿ. ಹೌದಾ? ಅವ್ವ ಶಾನೆ ಜ್ವರ ಬಂದ್ಬಿಟ್ಟಿದೆ ಕಣವ್ವ, ಬಿರ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಸರಿ ಅಜ್ಜಿ, ಹೆಂಗ್ ಕರ್ಕೊಂಡು ಹೋಗೋದು? ಶ್ರೀ 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 ಕ್ಯಾಪ್ಟನ್ ಸುಮಾ, ನಿಮ್ಮ ತಂಡದ ಬಗ್ಗೆ, ನಿಮ್ಮ ತಂಡದ ಗೆಲುವಿನ ಬಗ್ಗೆ ಎರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ಕೋಚ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ, ಆದರೆ ನಾವು ಗೆಲ್ತೀವಿ ಅನ್ನೋ ಧೈರ್ಯ ತುಂಬಿದ್ದು ನನ್ನ ಕೋಚ್, ನನ್ನ ಅವ್ವ. ತಂಡದ ತರಬೇತಿಗಾರ್ತಿ ಪುಟ್ಟಕ್ಕನವರು ಎರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾತಾಡಿ 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 ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈ ಕಾಲೇಜ್ ತಂಡ, ಸಿಟಿ ಕಾಲೇಜ್ ತಂಡಕ್ಕೂ ಆ ಮಕ್ಕಳಿಗೆಲ್ಲ ತರಬೇತಿ ಕೊಟ್ಟಂಥ ಈ ಟೀಚರ್ ಮೇಡಮ್ಗೂ ಶುಭಾಶಯಗಳು. ಎಲ್ಲರೂ ಚೆಂದಾಗಿ ಆಡಿದ್ರಿ ಕಣ್ರವ. ಆಟ ಸ್ವಾರಸ್ಯವಾಗಿತ್ತು. ಎದುರಾಳಿಗಳು ಎಷ್ಟು ಬಲವಾಗಿರ್ತಾರೋ ಅಷ್ಟು ನಮ್ಮ ಸಾಮರ್ಥ್ಯ ಹೆಚ್ಚುತ್ತಾ ಹೋಯ್ತದೆ. ಯಾವತ್ತೂ ಯಾರನ್ನು ಕಮ್ಮಿ ಲೆಕ್ಕದಾಗ ಕಾಣಬಾರ್ದು ಕಣವ. ನೀವು ಸೋತಿದ್ದು ನಿಮ್ಮ ಆಟದಿಂದ ಅಲ್ಲ, ನಿಮ್ಮ ಮನಸ್ಸಿಂದ. ನೀವು ಕಣಕ್ಕೆ ಹೋಗುವಾಗಲೇ ನಾವು ಗೆದ್ಬಿಟ್ಟೋ ಅನ್ನೋ ಭರವಸೆಲಿ ಬೀಗ್ತಾ ಹೋದ್ರಿ. ಭರವಸೆ ಇಟ್ಕೊಳ್ತೀಯಪ್ಪು ಅಂತ ನಾನು ಅನ್ನಕ್ಕಿಲ್ಲ, ಆದರೆ ಭರವಸೆಗಿಂತ ಶಿಸ್ತು ಸ್ಯಾನ ಮುಖ್ಯ.
ಭರವಸೆ ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ, ಆದರೆ ಶಿಸ್ತು ಆಟದ ಕಡೆನೇ ಯೋಚನೆ ಮಾಡ್ತಾ ಇರ್ತದೆ. ಭರವಸೆಗಿಂತಲೂ ಶಿಸ್ತೇ ಮುಖ್ಯ. ಆಮೇಲೆ ಇನ್ನೊಂದು ವಿಷಯ, ಯಾರನ್ನೂ ಬಟ್ಟೆ ಬಣ್ಣ ಅವ್ರು ಎಲ್ಲಿಂದ ಬಂದವ್ರೆ ಇದನ್ನೆಲ್ಲ ನೋಡಿ ಲೆಕ್ಕ ಹಾಕ್ಬೇಡ್ರಿ ಕಣ್ರವ. ಬಣ್ಣ ಎತ್ತೋರು ಕೊಟ್ಟಿದ್ದು, ಬಟ್ಟೆ ಕಾಸಿಗೆ ತಕ್ಕಂಗೆ ಬದಲಾಯ್ತಾನೇ ಇರ್ತದೆ, ಆದರೆ ಗುಣ ಸಹಾಯ ಗಂಟ ಇರ್ತದೆ. ಅವಕಾಶ ಅನ್ನೋದು ಎಲ್ರಿಗೂ ಸಮವಾಗಿ ಸಿಗಕ್ಕಿಲ್ಲ. ಅವಕಾಶ ಏಣಿ ಇದ್ದಂಗೆ, ಅದು ಸಿಕ್ಕಾಗ ಒದೆಯೋ ಕೆಲಸ ಮಾಡಬೇಡ್ರವ. ನಾವು ಬಡವರು ಏಣಿನಾಗೆ ಆಕಾಶ ಹತ್ತೋ ಕನಸು ಕಾಣ್ತೀವಿ, ಅದಕ್ಕೆ ಯಾರ ಅಡ್ಡಿ ಬಂದರೆ ಒಂದು ಮಾತು ಗೆಪ್ತಿ ಇರಲಿ, ಆಕಾಶ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. Congratulations. Congratulations. Thank you. ನನ್ನನ್ನು ಕ್ಷಮಿಸ್ಬಿಡಿ. ಐ ಆಮ್ ವೆರಿ ಸಾರಿ. ನಾನು ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನೀನು ಮಾತಾಡಿದ ತೆಪ್ಪು ಅಂತ ನಿಂಗೆ ಗೊತ್ತಾಯ್ತಲ್ಲವ, ಅದನ್ನು ಒಪ್ಕೊಳ್ಳೋದೇ ದೊಡ್ಡ ಗುಣ. ಸಮಯ ಕೇಳೋದೇನು ಬೇಡ ತಾಯಿ. ಒಂದು ಟೀಮ್ನ ಹೇಗೆ ಕೋಚ್ ಮಾಡಬೇಕು ಅನ್ನೋದನ್ನು ನಿಮ್ಮಿಂದ ಕಲಿಬೇಕು ಮ್ಯಾಮ್. ಕೋಚ್ ಹೇಗಿರ್ತಾರೋ ಆ ಟೀಮ್ ಅವ್ರು ಹಾಗೇ ಇರ್ತಾರೆ. ನಾನು ನಮ್ಮ ಹುಡುಗಿರಿಗೆ ಆಟ ಹೇಳ್ಕೊಟ್ಟೆ. ಶಿಸ್ತು ಮತ್ತು ಇನ್ನೊಬ್ಬರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿಲ್ಲ. ಅದರಲ್ಲಿ ನಾನೇ ಸೋತೋದೆ. ಸೋಲು ನಾವು ಒಪ್ಕೊಂಡವ್ರು ಮಾತ್ರನೇ ಗೆಲುವು ದಕ್ಕದು.
ಮುಂದಿನ ಪಂದ್ಯಕ್ಕೆ ಒಳ್ಳೆಯದಾಗಲಿ. ಸರಿ ಮ್ಯಾಮ್, ನಾನಿನ್ನು ಬರ್ತೀನಿ. ಗರ್ಲ್ಸ್, ಏ ಸಾನಾ ಬಾರವಾ. ಬ್ಯಾಡ ಅವ್ವ. ಏ ಬಾ ನೀನು, ಬಾ ಬಾಯ್ಲಿ. ಈ ತಂಡ ಗೆಲ್ಲಕ್ಕೆ ನಿಂದು ಕೊಡುಗೆ ಶಾನೆ ಐತೆ ಕಣ್ಮಗ. ಅಲ್ಲ ನಂಜಮ್ಮನವ್ರೆ, ನಾನು ಹೆಂಗ್ ತಮ್ಮಯ್ಯನವ್ರೆ, ನಾ ಹೇಳ್ದಷ್ಟು ಕೇಳಿ ಅಟ್ಟಯ್ಯ. ಆದ್ರೂ ಅವ್ರ ಮಗಳಿಗೆ ಇನ್ನೊಂದು ಗಂಡ ಇಟ್ಟು ಬೇಗ ನೋಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಪ್ಪ. ಹೌದೌದು, ಗಂಡು ಹುಡುಕ್ತಾವ್ರೆ. ಎಂತ ಗಂಡು ಹುಡ್ಕಕ್ ಶುರು ಮಾಡವ್ರೆ? ನನ್ನ ಮಗನಿಗಿಂತ ಒಳ್ಳೆ ಗಂಡು ಅವ್ರಿಗೆ ಹೆಂಗ್ ಸಿಗಕ್ ಸಾಧ್ಯ ಹೇಳು ತಮ್ಮಯ್ಯ? ನನ್ನ ಮಗ ಚಿಂದಂತವನು ಅಂತವನ್ ತಾವೇ ನೆಟ್ಟಗಳು ಬಾಳಕ್ ಆಗ್ನಿಲ್ಲ ಅಂದ್ಮೇಕೆ ಬೇರೆಯವ್ರ ಜೊತೆಗೆ ಬಾಳ್ದಾಳ ಅವಳು. ಎಂತ ಗಂಡಾದ್ರೂ ಸರಿ, ಆದ್ರೆ ಅವನು ಲಾಯರ್ ಆಗಿರ್ಬಾರ್ದಂತೆ. ಅತ್ತೆ ಕಾಟ ಇಲ್ಲಿದ್ರೆ ಸಾಕು ಅಂತ ಹೇಳವ್ರೆ. ಚಂದ್ರು, ಪಾಪ ಬಾ. ಕೇಳಿಸ್ಕೊಂಡ್ಯಾ ತಮ್ಮಯ್ಯ ಹೇಳೋದನ್ನ? ಅವ್ರು ಮಾಡ್ತಿರೋ ಅನಾಚಾರಕ್ಕೆ ಮಿತಿನೇ ಇಲ್ಲ ಕಂಡ. ಅದಕ್ಕೆ ಬ್ರೋಕರ್ ತಮ್ಮಯ್ಯನ ಇಲ್ಲಿಗೆ ಕರ್ಸ್ಕೊಂಡು ಈಸಿಯನ್ನ ಖಾತ್ರಿ ಮಾಡ್ಕೊಂಡಿದ್ದು. ಅವಳು 2ನೇ ಮದುವೆಗೆ ತಯಾರಿಯಾಗವಳೆ. ನೀನೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಕಡಪ್ಪ. ಶ್ರೀ ಅವರಿದ್ದಾರೆ, ಅವ್ರಿಗೇನೋ ಆಗಿದೆ ಅನ್ಸುತ್ತೆ. ಹೌದು, ಅದ್ ಸ್ನೇಹನೇ. ಅವ ನಿಲ್ಸವ, ನಿಲ್ಸು. ಅವ ಯೂಟನ್ ತಗೊಳವ, ಸ್ನೇಹಕ್ಕ ಹೋಗ್ತಿದ್ದಾಳೆ. ಸ್ನೇಹನಾ? ಅವಳು ಮೈಸೂರಿಗೆ ಹೋಗೋಳಲ್ಲೇ? ಇಲ್ಲ ಅವ, ಶ್ರೀ ಅವ್ರನ್ನ ಕೂರ್ಸ್ಕೊಂಡು ಹೋಗ್ತಿದ್ಲು. ತುಂಬಾ ಸ್ಪೀಡಾಗಿ ಬೇರೆ ಹೋಗ್ತಿದ್ದಾಳವ. ಹೌದಾ? ಎಲ್ಲೇ ಕಾಣಿಸ್ತಾ ಇಲ್ಲ. ಅವ ಇಲ್ಲೇ ನೋಡ್ದೆ ಅವ. ಗ್ರಾಚಾರ ನೆಟ್ಟಿಗಿಲ್ಲ ಅಂದ್ರೆ ಎಲ್ಲ ಉಲ್ಟಾ ಹೊಡಿತೈತೆ. ಹಿಂಗಾದ್ರೂ ಮಾಡಿ ಅವ್ರನ್ನ ಸೋಲ್ಸವ ಅಂದ್ರೆ ಆಗ್ಲಿಲ್ಲ. ಹಾಳಾದವು, ಅನ್ಯಾಯದಾಗ ಗೆದ್ಬಿಟ್ವು. ಮಮ್ಮಿ, ಯಾಕೆ ಮಮ್ಮಿ ಹಿಂಗೆಲ್ಲ ಮಾಡ್ತೀಯಾ? ಆದ್ರೂ ನೀನು ಮಾಡಿದ ತಪ್ಪು ಮಮ್ಮಿ. ಇದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಒಳಿಕ್ ಹೋಗ್ಲಾ? ಪುಟ್ಟವ ಮತ್ತೆ ಸುಮಾ ಏನು ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅಂದ್ಕೊಂಡ? ಇಲ್ಲ ಮಮ್ಮಿ, ಕಾಲೇಜಿಗೆ ಕಪ್ ತಂದು ಕೊಡಬೇಕು ಅಂತ ಮಾಡಿದ್ದು. ಅವಳೇನು ಆಟೊಂದು ಒಳ್ಳೆವಳಲ್ಲ. ಆ ಸ್ನೇಹ ಅವಳಲ್ಲ, ಪಂದ್ಯ ಗೆದ್ದು ಕಪ್ ತಕೊಂಡ್ಮ್ಯಾಕೆ ಮನೆ ಮುಂದೆ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳೋಳೆ ಕಣ್ಲ. ಆಗಿದ್ದಾತು, ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಬಿಟ್ಬಿಡು. ಮಗಳು ಗೆದ್ದವಳೆ ಅಂತ ನಿಂಗೆ ಖುಷಿನೇ ಅಲ್ವಾ? ಹಂಗೆಲ್ಲ ಏನಿಲ್ಲ, ನಂಗೆ ಮಾಡಕ್ ಬೇಡ ಒಂದು ಕೆಲಸ ಐತೆ. ನಿಮಗೆ ಖುಷಿ ಆಯ್ತೋ ಇಲ್ವೋ, ಆದರೆ ನನಗೈತೆ. ಅವರು ಕಷ್ಟಪಟ್ಟವ್ರೆ,
ಸುಮಾ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡೋಳೆ ಮಮ್ಮಿ. ಪುಟ್ಟವ್ವ ಅವ್ರ ಮಗಳಿಗೋಸ್ಕರ ತಾನೇ ಮುಂದೆ ನಿಂತು ಸಪೋರ್ಟ್ ಮಾಡೋಳೆ. ಅವ್ವ ಅಂದ್ರೆ ಹಂಗಿರ್ಬೇಕು, ನಿನ್ ತರ ಹಿಂಗೆಲ್ಲ ಮಾಡೋದಲ್ಲ ಮಮ್ಮಿ. ಏನ್ಲ ಹೇಳ್ದೆ? ಬೈಯೋದಲ್ಲ, ನಾನೇ ನಿಮ್ಮಿಬ್ರ ಬಗ್ಗೆ ಅವಂಗ ಹೇಳ್ತೀನಿ ರೀ. ಅಣ್ಣ ಹಿಂಗೆ ಎದ್ದೋಡೋಗ್ಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ? ನನ್ನ ಹತ್ರ ಬಂದು ಹೇಳಬೇಕಿತ್ತು. ಅಲ್ಲ, ಕಿಟಕಿಯಿಂದ ಓಡ್ ಹೋಗಕ್ ಬಿಟ್ರ? ದೇವ್ರೇ, ಅಲ್ಲ ಇಲ್ಲಿಂದ ಕೆಳಗಡೆ ಹಾರಿದನಲ್ಲ ಅಣ್ಣಯ್ಯ. ಪಾಪ, ಅವನಿಗೆ ಜ್ವರ ಬೇರೆ ಇತ್ತು. ನಿಮ್ಮಿಬ್ರಿಗೂ ಮನುಷ್ಯತ್ವ ಇದೆಯಾ? ತಂಗ್ಯವ್ವ, ಅಣ್ಣನ ಮಾತು ಕೇಳ್ದೆ ಇದ್ರೆ ಇದೇ ಚಾಕಲ್ಲಿ ಚುಚ್ಚು ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟು ಓಡೋದ್ರು. ಸುಮ್ಕೆ ನಮ್ಮನ್ನೆಲ್ಲ ಬೈಬೇಡಿ ನೀವು. ಇವಾಗ ಡಾಕ್ಟರ್ ಜೊತೆ ಅವ್ವನೂ ಬರ್ತಾಳೆ, ಅವಳಿಗೇನು ಹೇಳ್ತೀರಾ? ತಂಗ್ಯವ್ವ, ನಿಂಗೆ ಕೈ ಮುಗಿದ್ಬಿಡ್ತೀವಿ, ನೀನೇನಾದರೂ ಒಂದು ಮಾಡು. ಡಾಕ್ಟ್ರು ಬಂದ್ರು ಅಂತ ಅನ್ಸುತ್ತೆ. ಬನ್ನಿ ಬನ್ನಿ ಡಾಕ್ಟ್ರೆ. ಕ್ಷಮಿಸಿ ಅಮ್ಮೋರೆ, ಸ್ವಲ್ಪ ತಡ ಆಗೋಯ್ತು. ಹೇಗಿದ್ದಾರೆ ಈಗ? ನೀವೇ ಹೋಗಿ ಮಾಡಿ ಡಾಕ್ಟ್ರೆ. ನಾನು ಹೋದ್ರೆ ಒಳಗೆ ಬರಬೇಡ ಅಂತ ಹೇಳಿ ಆಚೆ ಕಳಿಸ್ತಾವನೆ. ಈಗ ಶೀತ ಬೇರೆ ಶುರು ಆದಂಗೈತೆ. ನೀವೇ ಒಸಿ ಬಿರ್ನೆ ನೋಡಿ ಅದೇನೋ ವಾಸಿ ಮಾಡಿಕೊಡಿ. ಸರಿ, ನಾನು ನೋಡ್ತೀನಿ. ಸುಮಾ, ನೀನು ಸರಿಯಾಗಿ ನೋಡ್ದೇನವಿ ಸ್ನೇಹ ಈ ಕಡೆಗೆ ಹೋಗಿದ್ದನ್ನ? ಹ್ಞೂ ಅವ್ವ, ಅವಳು ಹಿಂಗೆ ಹೋದ್ಲು. ಆದರೆ ಈಗ ಎಲ್ಲೋದ್ಲು? ಸುಮಾ, ಮುಂದೆ ಸ್ನೇಹ ಫೋನ್ ಮಾಡು. ಫೋನ್ ತೆಗಿತಿಲ್ಲ. ಅಯ್ಯೋ ದೇವ್ರೆ, ಅಲ್ಲ ಇವಳು ಯಾಕೆ ಆ ಹುಡುಗನ ಗಾಡಿಲೇ ಆ ಹುಡುಗನ್ನೇ ಕೂರಿಸ್ಕೊಂಡು ಹೋಯ್ತಾವಳೆ? ಇವನಾರ ಸಮಸ್ಯೆ ಆಗೈತೋ? ಡಾಕ್ಟರ್, ಏನಾಯ್ತು? ಡಾಕ್ಟರ್, ಗಾಡೀಲಿ ಬರ್ತಾ ಇವ್ರು ಪ್ರಜ್ಞೆ ತಪ್ಪಿಬಿಟ್ರು. ಜ್ವರ ಬೇರೆ ಇದೆ ನೋಡಿ. ಸಿಸ್ಟರ್, OPD ಶಿಫ್ಟ್ ಮಾಡಿ. ಇದೇನು ಸುಮಾ ಇಷ್ಟೊಂದ್ಸಲ ಫೋನ್ ಮಾಡಿದಾಳೆ? ಅವ್ವ, ನೇಹಕ್ಕ ಫೋನ್ ಮಾಡ್ತಿದ್ದಾಳೆ. ಅಕ್ಕ, ಎಲ್ಲಿದ್ಯಾ ಅಕ್ಕ? ನಾನು ಅವ್ವ ಎಲ್ಲ ನಿನ್ನೆ ಹುಡ್ಕೊಂಡ್ ಬಂದ್ವಿ. ಯಾವ ಕಡೆ ಹೋದೆ ನೀನು? ಎಲ್ಲಿದ್ಯಾ ಅಕ್ಕ? ಏನಾಯ್ತು? ಏಯ್ ನಿಧಾನ, ನೀನ್ ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಪಂದ್ಯ ಏನಾಯ್ತು? ಗೆದ್ರಾ? ಹಲೋ ಅವ್ವ, ಎಲ್ಲಿದ್ಯವ್ವ? ನಿನ್ನ ಜೊತೆಲಿ ಸಿರಿನು ಅವನಂತೆ. ಇವನಾಯ್ತವ? ಇವನು ಸಮಸ್ಯೆ ಇಲ್ಲ ತಾನೆ? ನಿಂಗೆ ಹೇಗೆ ಗೊತ್ತಾಯ್ತವ್ವ ಶ್ರೀ ನನ್ನ ಜೊತೆ ಇದ್ದಾರೆ ಅಂತ? ಅವ್ವ ಕೊಡಿಲಿ, ಲೌಡ್ ಸ್ಪೀಕರ್ ಹಾಕೋಣ. ನೀ ಗಾಡಿ ಓಡಿಸ್ಕೊಂಡು ಹೋಗಿದ್ದನ್ನ ಸುಮಾ ನೋಡಿದ್ಲು. ಎಲ್ಲಿದ್ಯಾ ಅಕ್ಕ ಈಗ? ನೋಡಿ, ಮೊದಲು ನೀವು ಗಾಬರಿ ಆಗಬೇಡಿ. ಶ್ರೀಗೆ ಹುಷಾರು ತಪ್ಪಿದೆ ಅಷ್ಟೇ, ಅದಕ್ಕೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ.